ಏನದ ಅನುಕೂಲ ಮಾಡ್ಕೊಡ್ತೀವಿ. ಮಳಿಗೆ ಬಿಟ್ರೆ ಬಿಸಿಲುಗೊಪ್ಪ ಇದು ಮತ್ತೆ ಇಲ್ಲಿ 2 ಪಂಚಾಯತಿ ಜನ ಇಲ್ಲಿ ಇಳಿತಾರೆ. ಕನಿಷ್ಠ 30-40 ಹಳ್ಳಿಗಳ ಜನ ಈ ರಸ್ತೆಯಲ್ಲಿ ನಡೆದು ಹೋಗ್ತಾರೆ. ಈ ಬಸವ ಪಂಚಾಯತಿಯಲ್ಲಿ 11 ಹಳ್ಳಿಗಳು ಬರ್ತಾವೆ. 4-5 ತಾಸು ಕೂತ್ಕೋತೇವೆ ಸರ್ ನಾವು ಇಲ್ಲಿ. ಆಯ್ತು, ಇವತ್ತು ಹೇಳೋಣ ಗಮನಕ್ಕೆ ತರಂದ್ರಿ, ತಂದ್ಬಿಟ್ಟು ಸರಿ ಆಗ್ತದೆ. ಆಮೇಲೆ ಒಂದು ಇದನ್ನು ನಾನೇ ಮತ್ತೆ ಪೆನ್ ಹಚ್ತೀನಿ, ನಾನು ಇರ್ತೀನಿ, ಪೆನ್ ಹಚ್ಚಿ ಅವ್ರಿಗೆ ಹೇಳ್ತೀನಿ. ಆಯ್ತಾ? ಬರ್ರಿ ಇರೋದ್ರನ್ನ ಬಸ್ ಹತ್ತಕ್ಕೆ ಹೋಗ್ಬೇಡ್ರಿ. ಮತ್ತೆ ನೀವು ಕಟ್ಟಿ ಮೇಲೆ ಕುತ್ಕೊಳ್ರಿ. ಬಂದ ಬರ್ರಿ ನಾಳೆ ಯಾಕಂದ್ರೆ ಬರ್ರಿ ನಿಂತ್ಕೊಂಡಾರ ಮತ್ತೆ ಅವ್ರು ಚೇರ್ ಬೇಕು. ಏನೇನು ಬೇಕು ನಾನು ಹೇಳಕ್ಕೆ ಹೇಳ್ತಲ್ಲ. ನನಗೆ ಈ ಕಡೆ ಬರೋದು ಬೇಕಾಗಿದೆ. ನನಗೆ ತುಂಬ ಕಂಪ್ಲೇಂಟ್ ಬರ್ತಾ ಇದೆ. ಕಾಳೆ ಬೈದಿಂದ ಒಡೆ ಬರ್ತಾ ಇದೆ. ಅದು ನಾನು ಯಾಕಂತ ಅಕ್ಕ ನಮ್ಮ ಹುಬ್ಬಳ್ಳಿ ಬಟ್ಟೆ ಒಂದು ಬರ್ತದೆ, ತಿರ್ಸಿಗೆ 8 ಗಂಟೆ ಬಂದು ಮತ್ತೊಂದು 9 ಗಂಟೆ ಬಂದು ಬರ್ತದೆ. ಆಯ್ತಾ ನೋಡಿ, ಮತ್ತೊಂದು 9 ಗಂಟೆ ಹುಬ್ಬಳ್ಳಿ ಹಿಡ್ಕೊಂಡು ಮಾತ್ರ ಕೇಳ್ತಾ ಇದ್ದೆ ನಾನು. ಅದು ಬಂದುಬಿಟ್ರೆ ತುಂಬ ಫಾಲೋ ಆಗತ್ತಿದೆ ಮಕ್ಕಳಿಗೆ. ನಾನು ಹೇಳ್ತೀನಿ ಗೊತ್ತಾ, ಈ ಬಸ್ಸಲ್ಲಿ ಇಲ್ಲಿ ಕಾಳೆ ಬೈಲಲ್ಲಿ 12 ಜನ ಇದೆ ಹಾಕ್ಕೊಳ್ಳೋದು. ಅಲ್ಲಿ ಎಷ್ಟಿರ್ತದೆ ಉಡೆ ಮೇಲೆ ಕಾಳೆ ಇರ್ತದೆ, ಕಾಳೆ ಬೈಲು ಅಡಿಗೆರೆ ಎಷ್ಟಿರ್ತವೆ ಅವ್ರು ಮೊದಲು ಹಾಕ್ಬೋದು. ಬಿಡು ಬಿಡ್ರಿ, ಬೇಜಾರಿಲ್ಲ. ಯಾಕೆ ಬಿಡ್ಬೇಕು ನೀವು ಹತ್ತಿಸ್ಕೊಳ್ತೀರಾ. ಅವನೇನಲ್ಲ ಕೂತ್ಕೊಂಡು ಹೇಳ್ತಾನೆ. ಏನ್ ಹೇಳಿ ಪದೇ ಪದೇ ಅದೇ ಹೇಳ್ರಪ್ಪ ನಂಬರ. ನಾನು ಬಸ್ ಸ್ಟ್ಯಾಂಡ್ ಕಾಳೆ ಬೈಲಿಗೆ ಹತ್ರ ಯಾರು ಅವತ್ತು ಡೇಟ್ ಬಸ್ ನಂಬರ್ ಹೇಳ್ಬಿಟ್ರೆ ಅವ್ನು ತಾನೇ ಮಾತಾಡ್ತಾರೆ. ನಂಬರ್ ಹೇಳ್ರಿ. 97